ರಾಹು ದೋಷ ಎಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಗ್ರಹದ ಪ್ರತಿಕೂಲ ಅಥವಾ ಅಶುಭ ಪರಿಣಾಮಗಳನ್ನು ಸೂಚಿಸುತ್ತದೆ. ರಾಹುವು ಜಾತಕದಲ್ಲಿ ಸರಿಯಾದ ಸ್ಥಾನದಲ್ಲಿ ಇಲ್ಲದಿದ್ದರೆ ಅಥವಾ ಇತರ ಗ್ರಹಗಳೊಂದಿಗೆ ಸೇರಿಕೊಂಡಿದ್ದರೆ ಅದು ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಎಂದು ನಂಬಲಾಗಿದೆ. ಇದು ವೈವಾಹಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಅಥವಾ ವ್ಯಸನಗಳಿಗೆ ಕಾರಣವಾಗಬಹುದು. ಜ್ಯೋತಿಷ್ಯದಲ್ಲಿ ರಾಹು ಕೇತುಗಳನ್ನು ಕೆಟ್ಟ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಇದೇ ಕಾರಣಕ್ಕೆ ರಾಹು ಕೇತುವಿನ ಹೆಸರು ಕೇಳಿ ಅನೇಕರು ಭಯಪಡುತ್ತಾರೆ. ರಾಹು ಕೇತು ಎರಡೂ ಗ್ರಹಗಳು ದೈಹಿಕವಾಗಿ ಅಸ್ತಿತ್ವದಲ್ಲಿಲ್ಲದಿದ್ದರೂ ಅವುಗಳ ಪ್ರಭಾವ ಮಾತ್ರ ಎಲ್ಲ ರಾಶಿಗಳ ಮೇಲೆ ಇದ್ದೇ ಇರುತ್ತದೆ. ಈ ಎರಡೂ ಗ್ರಹಗಳು ಚಂದ್ರನ ಉತ್ತರ ಮತ್ತು ದಕ್ಷಿಣ ತುದಿಗಳೆಂದು ಪರಿಗಣಿಸಲಾಗಿದ್ದು, ಈ ಎರಡೂ ತುದಿಗಳಲ್ಲಿ ಸೂರ್ಯ ಮತ್ತು ಚಂದ್ರನು ಸಂಧಿಸಿದಾಗ ಗ್ರಹಣ ಉಂಟಾಗುತ್ತದೆ ಎಂದು ಜ್ಯೋತಿಷ್ಯ ವಿವರಿಸುತ್ತದೆ. ಹಾಗಾದರೆ ಈ ರಾಹು ನಮ್ಮ ಜಾತಕದ ಯಾವ ಮನೆಯಲ್ಲಿದ್ದರೆ ಶುಭ, ಯಾವ ಮನೆಯಲ್ಲಿದ್ದರೆ ಅಶುಭ? ರಾಹುವಿನ ಕೇತುವಿನ ಪರಿಣಾಮವನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವ್ಯಕ್ತಿಯ ಜಾತಕದಲ್ಲಿ ರಾಹು ಕೇತು ಅಶುಭ ಎಂದು ಹೇಳಲಾಗುತ್ತದೆ. ಹಾಗಾಗಿ ರಾಹು ಸಮಸ್ಯೆ ಇರುವ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ರಾಹು ಕೇತುವನ್ನು ನೆರಳು ಗ್ರಹವೆಂದು ಕರೆಯಲಾಗುತ್ತದೆ. ರಾಹುವಿನ ಸ್ಥಾನವು ಸರಿಯಾಗಿಲ್ಲದಿದ್ದರೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತದೆ. ಅವರ ಜೀವನದಲ್ಲಿ ಯಾವಾಗಲೂ ಏನಾದರೂ ಸಮಸ್ಯೆ ಇದ್ದೇ ಇರುತ್ತದೆ. ಒಂದು ಸಮಸ್ಯೆ ಇನ್ನೊಂದು ಶುರುವಾದರೂ ಮುಗಿಯುವುದಿಲ್ಲ. ರಾಹು ಮತ್ತು ಕೇತುಗಳ ಕೆಟ್ಟ ಪ್ರಭಾವದಿಂದಾಗಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಇದು ಅವನ ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ. ರಾಹು ವಕ್ರ ದೃಷ್ಟಿ ಬೀರಿದರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ರಾಹು ವಕ್ರ ದೃಷ್ಟಿ ಬೀರಿದರೆ ವ್ಯಕ್ತಿಗೆ ಮಾನಸಿಕ ಒತ್ತಡದ ಸಮಸ್ಯೆ ಇರುತ್ತದೆ. ಇದಲ್ಲದೆ ಆರ್ಥಿಕ ನಷ್ಟ, ಕಹಿ ನೆನಪು, ವಸ್ತುಗಳ ನಷ್ಟ, ಕೋಪ, ಕಹಿಯಾದ ಮಾತುಗಳು, ಭಯ ಮತ್ತು ಶತ್ರುಗಳು ಹೆಚ್ಚಾಗುವುದು. ಸತ್ತ ಹಾವು ಅಥವಾ ಹಲ್ಲಿಯನ್ನು ನೋಡುವುದು, ಸತ್ತ ಹಕ್ಕಿಯನ್ನು ನೋಡುವುದು, ಉಗುರುಗಳು ಸ್ವಯಂ ಸೀಳಿಕೊಳ್ಳುವುದು, ಮನೆಯ ಸಾಕುಪ್ರಾಣಿಗಳನ್ನು ಕಳೆದುಕೊಳ್ಳುವುದು, ಸಾವು, ಬೇಜವಾಬ್ದಾರಿ ಮತ್ತು ಅಸಡ್ಡೆ ಮೊದಲಾದ ಸಮಸ್ಯೆಗಳು ಎದುರಾಗುತ್ತವೆ. ಇದಲ್ಲದೆ ಅಪಘಾತದಂತಹ ತೊಂದರೆಗಳು, ನ್ಯಾಯಾಲಯ ವ್ಯಾಜ್ಯಗಳು, ನಿಮ್ಮ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು ಮತ್ತು ಸಮನ್ವಯದ ಕೊರತೆ ಹೆಚ್ಚುತ್ತದೆ. ಕೇತು ವಕ್ರದೃಷ್ಟಿ ಬೀರಿದರೆ ಜ್ಯೋತಿಷ್ಯದ ಪ್ರಕಾರ ಕೇತುವು ಜಾತಕದಲ್ಲಿ ಅಹಿತಕರ ಮನೆಯಲ್ಲಿದ್ದಾಗ ಅದರದ್ದೇ ಆದ ಲಕ್ಷಣಗಳು ಪ್ರಾರಂಭವಾಗುತ್ತವೆ. ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಕೇತು ದೋಷ ಇದ್ದರೆ ಅವನ ತಲೆಗೆ ಕೂದಲು ಉದುರುವಿಕೆ ಪ್ರಾರಂಭವಾಗುತ್ತದೆ. ದೇಹದ ರಕ್ತನಾಳಗಳಲ್ಲಿ ದೌರ್ಬಲ್ಯ ಪ್ರಾರಂಭವಾಗುತ್ತದೆ. ಕಿಡ್ನಿ ಸ್ಟೋನ್ನಂತಹ ಸಮಸ್ಯೆಗಳು ಎದುರಾಗುತ್ತವೆ. ಕೀಲು ನೋವು ಮತ್ತು ಚರ್ಮ ರೋಗಗಳಂತಹ ಅಪಾಯವು ಹೆಚ್ಚಾಗುತ್ತದೆ. ಕಿವಿ ಸಮಸ್ಯೆಯಿಂದಾಗಿ ಕೇಳುವಿಕೆ ನಷ್ಟ, ಕೆಮ್ಮು ಹೆಚ್ಚಾಗುವ ಸಾಧ್ಯತೆ, ಸಂತಾನ ಸಮಸ್ಯೆಯ ಅಡ್ಡಿಯಾಗಿದೆ, ಮೂತ್ರ ವಿಸರ್ಜನೆ, ಬೆನ್ನುಹುರಿಯ ಸಮಸ್ಯೆಗಳು ಸಂಭವಿಸಬಹುದು. ರಾಹು ಕೇತು ಎರಡೂ ಗ್ರಹಗಳನ್ನು ಪೂರ್ವ ಜನ್ಮದ ಕರ್ಮದ ಪ್ರತಿನಿಧಿಗಳು ಎಂದು ಹೇಳಲಾಗುತ್ತದೆ. ಏಕೆಂದರೆ ಈ ಗ್ರಹಗಳು ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಈ ಜನ್ಮದಲ್ಲಿ ಶಿಕ್ಷೆ ನೀಡುತ್ತಾನೆ. ನಾವು ಹಿಂದಿನ ಜನ್ಮದಲ್ಲಿ ಅರ್ಧಕ್ಕೆ ಬಿಟ್ಟ ಕೆಲಸಗಳನ್ನು ಈ ಜನ್ಮದಲ್ಲಿ ಪೂರೈಸುವಂತೆ ಮಾಡುತ್ತದೆ. ರಾಹು ಕೇತು ಎರಡೂ ಗ್ರಹಗಳು ಜನ್ಮ ಕುಂಡಲಿಯಲ್ಲಿದ್ದರೆ ಅದರ ಪ್ರಭಾವವು ವ್ಯಕ್ತಿಯ ಮೇಲೆ ಬೀರಲಿದ್ದು ಅದರಿಂದ ಬರೀ ಕೆಡಕಾಗುತ್ತದೆ ಎಂದು ಜನ ಈಗಲೂ ನಂಬುತ್ತಾರೆ. ರಾಹು ನಿಷೇಧವನ್ನು ಪ್ರತಿನಿಧಿಸುತ್ತಾನೆ. ವಸ್ತುಗಳ ಗೀಳು, ಅನೈತಿಕತೆ, ಅಡ್ಡದಾರಿ, ಅಸಾಧ್ಯತೆ, ಮೋಸ, ವಂಚನೆ ಮೊದಲಾದವುಗಳನ್ನು ಹೊಂದುವಂತೆ ಈ ಗ್ರಹವು ಪ್ರಚೋದಿಸುತ್ತದೆ. ರಾಹು ಯಾವ ಮನೆಯಲ್ಲಿದ್ದರೆ ಏನು ಪ್ರಯೋಜನ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ರಾಹುವು ಮೊದಲ ಮನೆಯಲ್ಲಿದ್ದಾಗ ಅದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತದೆ. ವ್ಯಕ್ತಿಯ ದೈಹಿಕ ಸ್ಥಿತಿಗತಿ, ತಲೆ, ಮನೋಧರ್ಮ,
ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಸೂಚಿಸುತ್ತದೆ. ರಾಹುವು ಮೊದಲ ಮನೆಯಲ್ಲಿರುವುದನ್ನು ಶುಭ ಎಂದು ಪರಿಗಣಿಸಲಾಗುತ್ತದೆ. ಇದರಿಂದ ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಅದರಲ್ಲೂ ದಿಢೀರ್ ಧನಲಾಭವಾಗುವ ಸಾಧ್ಯತೆಗಳಿರುತ್ತವೆ. ರಾಹುವು ಚತುರತೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತಾನೆ. ಆದ್ದರಿಂದ ರಾಹು ಮೊದಲ ಮನೆಯಲ್ಲಿದ್ದಾಗ ಈ ಎರಡೂ ಗುಣಗಳನ್ನು ಹೊಂದಿರುತ್ತಾರೆ. ರಾಹುವು ಈ ಸ್ಥಿತಿಯಲ್ಲಿದ್ದಾಗ ಅಂತಹ ವ್ಯಕ್ತಿಗಳು ತ್ವರಿತವಾಗಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವ ಮನೋಭಾವದವರಾಗಿರುತ್ತಾರೆ. ಅವರು ಬುದ್ಧಿವಂತಿಕೆಯಿಂದ ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೇರುತ್ತಾರೆ. ಮೊದಲ ಮನೆಯಲ್ಲಿ ರಾಹು ಸ್ಥಿತನಾದಾಗ ವ್ಯಕ್ತಿಯು ಸಂಗಾತಿಯೊಂದಿಗೆ ಬಾಳುವುದಿಲ್ಲ. ರಾಹು ಎರಡನೇ ಮನೆಯಲ್ಲಿದ್ದಾಗ ವೈದಿಕ ಜ್ಯೋತಿಷ್ಯದಲ್ಲಿ ಎರಡನೇ ಮನೆಯು ಕುಟುಂಬ ಮತ್ತು ಆಸ್ತಿಗಳಿಗೆ ಸಂಬಂಧಿಸಿದೆ. ಗಳಿಕೆ, ಕೌಶಲ್ಯ ಮತ್ತು ಸಾಮರ್ಥ್ಯದ ಜೊತೆಗೆ ಗಂಟಲು ಪ್ರತಿನಿಧಿಸುವ ಕಾರಣ ಈ ಮನೆಯು ಮಾತುಗಾರಿಕೆ ಮತ್ತು ಆಹಾರ ಸೇವನೆಯನ್ನು ಸೂಚಿಸುತ್ತದೆ. ಜನ್ಮಕುಂಡಲಿಯಲ್ಲಿ ರಾಹುವು ಎರಡನೇ ಸ್ಥಾನದಲ್ಲಿದ್ದರೆ ಅಂತಹ ವ್ಯಕ್ತಿಗಳಿಗೆ ವಸ್ತುಗಳ ಮೇಲೆ ಹೆಚ್ಚು ಆಸೆಯಾಗುತ್ತದೆ. ಅದನ್ನು ಪಡೆಯಲು ಅವರು ಹಂಬಲಿಸುತ್ತಿರುತ್ತಾರೆ. ಹಣ, ಆಹಾರ, ಬೆಲೆ ಬಾಳುವ ವಸ್ತುಗಳು, ಜ್ಞಾನ ಮತ್ತು ಸಂಪತ್ತನ್ನು ಹೊಂದಬೇಕೆಂಬ ಬಲವಾದ ಆಸೆ ಅವರಲ್ಲಿ ಬೇರೂರುತ್ತದೆ. ಜನ್ಮಕುಂಡಲಿಯಲ್ಲಿ ರಾಹು ದುರ್ಬಲಗೊಂಡರೆ ಹಣ ಸಂಪಾದಿಸುವ ಮತ್ತು ಉಳಿಸುವಲ್ಲಿ ಇದು ಸಮಸ್ಯೆಗಳನ್ನು ಉಂಟುಮಾಡಬಹುದು. ಏಕೆಂದರೆ ಸ್ಥಳೀಯರು 30ರಿಂದ 32 ವರ್ಷಕ್ಕಿಂತ ಮೊದಲು ಹಣ ಉಳಿಸಲು ಸಾಧ್ಯವಾಗುವುದಿಲ್ಲ. ಸಂಬಂಧಿಕರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಅನಗತ್ಯ ವಿವಾದಗಳಿಂದಾಗಿ ಕುಟುಂಬದಿಂದ ಹೊರಗುಳಿಯುವ ಪರಿಸ್ಥಿತಿ ಎದುರಾಗುತ್ತದೆ. ಇಂತಹವರು ವಿವಿಧ ಭಾಷೆಗಳ ಬಗ್ಗೆ ಸಮಗ್ರ ಜ್ಞಾನವನ್ನು ಪಡೆದುಕೊಳ್ಳಬಹುದು. ರಾಹು ಮೂರನೇ ಮನೆಯಲ್ಲಿದ್ದಾಗ ಮೂರನೆಯ ಮನೆ ಅಭಿವ್ಯಕ್ತಿ, ಒಡಹುಟ್ಟಿದವರು, ಸಂಬಂಧಿಗಳು, ನೆರೆಹೊರೆಯವರು ಮತ್ತು ಕುಟುಂಬದ ವಾತಾವರಣಕ್ಕೆ ಸಂಬಂಧಿಸಿದೆ. ಜೊತೆಗೆ ಇದು ಧೈರ್ಯ, ಸಣ್ಣ ಪ್ರವಾಸಗಳು ಅಥವಾ ತಪ್ಪುಗಳನ್ನು ಸಹ ಸೂಚಿಸುತ್ತದೆ. ಮೂರನೆಯ ಮನೆ ಮಿಥುನ ರಾಶಿಯನ್ನು ಸಹ ಸೂಚಿಸುತ್ತದೆ. ಇದು ರಾಹು ಮಿಥುನ ರಾಶಿಯ ಸ್ನೇಹಪರ ಸಂಕೇತವಾಗಿದೆ. ಇದು ಸಂವಹನ, ಕಂಪ್ಯೂಟರ್ ಸಂಬಂಧಿತ ಮತ್ತು ತಾಂತ್ರಿಕ ಕ್ಷೇತ್ರಗಳನ್ನು ಸಹ ಸೂಚಿಸುತ್ತದೆ. ರಾಹು ಇಲ್ಲಿ ಉತ್ತಮವಾಗಿ ಕಾಣಿಸಿಕೊಂಡರೆ ಸಂವಹನ ಮತ್ತು ಮಾಧ್ಯಮಕ್ಕೆ ಸಂಬಂಧಿಸಿದ ಕ್ಷೇತ್ರಗಳ ಮೂಲಕ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. ಹೆಸರಾಂತ ರಾಜಕಾರಣಿಗಳು ಮತ್ತು ನಟರು ತಮ್ಮ ಜನ್ಮಕುಂಡಲಿಯಲ್ಲಿ ಈ ಸ್ಥಾನವನ್ನು ಹೊಂದಿದ್ದಾರೆ. ಈ ಮನೆಯಲ್ಲಿ ರಾಹು ಇರುವಿಕೆಯು ಅವರನ್ನು ಬುದ್ಧಿವಂತನನ್ನಾಗಿ ಮಾಡುತ್ತದೆ ಮತ್ತು ಗಳಿಕೆಯನ್ನು ಹೇಗೆ ಬಳಸಬೇಕೆಂದು ಅವರಿಗೆ ತಿಳಿದಿರುತ್ತದೆ. ರಾಹು ಈ ಸ್ಥಾನದಲ್ಲಿದ್ದರೆ ದೃಢವಾದ ಅಂತಃಪ್ರಜ್ಞೆ ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ಹೊಂದುವ ಸಾಧ್ಯತೆಯಿದೆ. ಇತರ ವ್ಯಕ್ತಿಯ ಆಲೋಚನಾ ಶಕ್ತಿಯನ್ನು ಅರ್ಥಮಾಡಿಕೊಳ್ಳುವ ಕೌಶಲ್ಯ ಹೆಚ್ಚಾಗುತ್ತದೆ. ರಾಹು 4ನೇ ಮನೆಯಲ್ಲಿದ್ದಾಗ, 4ನೇ ಮನೆಯಲ್ಲಿ ರಾಹುವಿದ್ದರೆ ಬಾಲ್ಯ, ತಾಯಿಯ ಪ್ರೀತಿ ಮತ್ತು ಪೋಷಣೆ, ಮನೆ, ರಿಯಲ್ ಎಸ್ಟೇಟ್, ಕುಟುಂಬಕ್ಕೆ ಚಿಕಿತ್ಸೆ ನೀಡುವ ವಿಧಾನವನ್ನು ಪ್ರತಿನಿಧಿಸುತ್ತದೆ. ರಾಹುವು ಈ ಸ್ಥಾನದಲ್ಲಿದ್ದರೆ ಅವರು ತಮ್ಮ ಮನೆ ಮತ್ತು ಸಂಸ್ಕೃತಿಯಲ್ಲಿ ಮುಳುಗಿರುತ್ತಾರೆ. ಮನೆ, ಭೂಮಿ ಮತ್ತು ಆಸ್ತಿಗಳನ್ನು ಹೊಂದಬೇಕೆಂಬ ಆಸೆಗಳು ಅವರಲ್ಲಿ ಬೇರೂರಿರುತ್ತದೆ. ರಾಹು ವಿದೇಶಿ ವಸ್ತುಗಳನ್ನು ಪ್ರತಿನಿಧಿಸುವುದರಿಂದ ಇಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಸಾಕಷ್ಟು ಓಡಾಡಬೇಕಾಗುತ್ತದೆ. ಇದು ವ್ಯಕ್ತಿಯನ್ನು ವಿದೇಶದವರೆಗೆ ಕರೆದೊಯ್ಯಬಹುದು. ಆದಾಗ್ಯೂ 4ನೇ ಮನೆಯಲ್ಲಿ ರಾಹು ಇರುವಿಕೆಯು ಏಕಾಗ್ರತೆಗೆ ಭಂಗ ತರುತ್ತದೆ. ಮನಃಶಾಂತಿ ಕಳೆದು ಹೋಗುತ್ತದೆ. ತಮ್ಮ ಮನೆಯ ಅಲಂಕಾರ, ರಿಪೇರಿ ಮತ್ತು ತಮ್ಮ ಶೈಲಿಯ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಇಷ್ಟಪಡುತ್ತಾರೆ ಮತ್ತು ಅದಕ್ಕೆ ಮಾನ್ಯತೆ ನೀಡಲು ಬಯಸುತ್ತಾರೆ. ರಾಹು 5ನೇ ಮನೆಯಲ್ಲಿದ್ದಾಗ, ರಾಹುವು 5ನೇ ಮನೆಯಲ್ಲಿರುವುದರಿಂದ ಶುಭ ಫಲಗಳನ್ನು ನೀಡುತ್ತಾನೆ. ರಾಹು ಈ ಮನೆಯಲ್ಲಿದ್ದಾಗ ಅಂತಹ ವ್ಯಕ್ತಿಗಳು ಸೃಜನಶೀಲರಾಗಿರಲು ಬಯಸುತ್ತಾರೆ, ವಿನೋದ ಭಾವದಲ್ಲಿರುತ್ತಾರೆ. ಮಕ್ಕಳ ಜೊತೆಗಿನ ಸಂಬಂಧ, ಬುದ್ಧಿವಂತಿಕೆ, ರಾಜಕೀಯ ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ರಾಹುವ ಈ ಸ್ಥಾನದಲ್ಲಿರುವ ಕಾರಣ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಬಯಸುತ್ತಾರೆ. ರಾಜಕೀಯ ಕ್ಷೇತ್ರದಲ್ಲೂ ಅವರು ಯಶಸ್ವಿಯಾಗುತ್ತಾರೆ.
ಇಂತಹ ವ್ಯಕ್ತಿಗಳು ಜೂಜಾಟದಲ್ಲೂ ಜಯಗಳಿಸುತ್ತಾರೆ. ಈ ಸ್ಥಾನವು ಮಕ್ಕಳು ಅಥವಾ ತಂದೆ ಜೊತೆಗಿನ ಸಂಬಂಧವನ್ನು ಪ್ರತಿನಿಧಿಸುತ್ತದೆ. 5ನೇ ಮನೆಯಲ್ಲಿ ರಾಹು ದೋಷಪೂರಿತವಾಗಿದ್ದರೆ ಗರ್ಭಪಾತಕ್ಕೆ ಕಾರಣವಾಗಬಹುದು ಮತ್ತು ಮಗ ಜನಿಸಿದರೆ ಹೆಂಡತಿಗೆ ಮುಂದಿನ 12 ವರ್ಷಗಳವರೆಗೆ ಆರೋಗ್ಯ ಸಮಸ್ಯೆಗಳಿರಬಹುದು. ರಾಹು 6ನೇ ಮನೆಯಲ್ಲಿದ್ದಾಗ ಈ ಮನೆಯು ಘರ್ಷಣೆಗಳು, ಯುದ್ಧಗಳು, ರೋಗಗಳು, ಶತ್ರುಗಳನ್ನು ಪ್ರತಿನಿಧಿಸುತ್ತದೆ. ಇಂತಹ ವ್ಯಕ್ತಿಗಳು ಮಾನವೀಯತೆಗಾಗಿ ಯಾವ ರೀತಿಯ ಸೇವೆಗಳನ್ನಾದರೂ ಒದಗಿಸುತ್ತಾರೆ. 6ನೇ ಮನೆಯನ್ನು ರಾಹುಗೆ ಸಕಾರಾತ್ಮಕ ಸ್ಥಳವೆಂದು ಪರಿಗಣಿಸಲಾಗಿದೆ. ಈ ಮನೆಯಲ್ಲಿ ರಾಹು ಇದ್ದಾಗ ಅಂತಹ ವ್ಯಕ್ತಿಗಳು ಲಾಭ ಗಳಿಸುತ್ತಾರೆ. ಘರ್ಷಣೆಗಳು, ಜಗಳಗಳನ್ನು ಸಂವೇದನಾಶೀಲತೆಯಿಂದ ನಿಭಾಯಿಸುತ್ತಾರೆ. 6ನೇ ಮನೆಯಲ್ಲಿ ರಾಹು ಇದ್ದರೆ ಅಂತಹ ವ್ಯಕ್ತಿಗಳು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಸಾಮಾಜಿಕ ಸೇವೆಯಲ್ಲಿ ಇವರು ಯಶಸ್ವಿಯಾಗುತ್ತಾರಾದರೂ ಶತ್ರುಗಳಿಂದ ತೊಂದರೆಯಾಗಬಹುದು. ರಾಹು 7ನೇ ಮನೆಯಲ್ಲಿದ್ದಾಗ 7ನೇ ಮನೆ ಮದುವೆ, ವ್ಯವಹಾರ, ಪಾಲುದಾರಿಕೆ, ಲೈಂಗಿಕ ಸಂಬಂಧ, ಕಾನೂನಿಗೆ ಸಂಬಂಧಪಟ್ಟಿದೆ. ಇದು ಸಾರ್ವಜನಿಕ ಜೀವನದಲ್ಲಿರುವ ಜನರನ್ನು ಸಹ ಪ್ರತಿನಿಧಿಸುತ್ತದೆ. 7ನೇ ಮನೆಯಲ್ಲಿ ರಾಹುವಿದ್ದರೆ ಅದು ಮಹಿಳೆಯರ ಜನ್ಮಕುಂಡಲಿಯಾಗಿದ್ದರೆ 21 ವರ್ಷಕ್ಕಿಂತ ಮೊದಲು ಮದುವೆಯಾದರೆ ಅದು ಮದುವೆಯ ಮೇಲೆ ಪರಿಣಾಮ ಬೀರಬಹುದು. ಈ ಮನೆಯಲ್ಲಿ ರಾಹು ಇರುವಿಕೆಯನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಇದು ಮೇಲ್ನೋಟಕ್ಕೆ ಸ್ನೇಹಪರವಾಗಿ ಕಾಣುವ ಆದರೆ ನಿಜವಾಗಿಯೂ ವಿಶ್ವಾಸಾರ್ಹರಲ್ಲದ ಜನರು ಸುತ್ತುವರಿಯುವಂತೆ ಮಾಡುತ್ತದೆ. ಮದುವೆ ಮತ್ತು ಇತರ ಸಹಭಾಗಿತ್ವದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಅದು ಸುತ್ತಲೂ ಶತ್ರುಗಳನ್ನು ಸೃಷ್ಟಿಸುತ್ತದೆ. ಈ ವ್ಯಕ್ತಿಗಳು ಸಂಬಂಧಗಳಲ್ಲಿ ಅತೃಪ್ತರಾಗಿರುತ್ತಾರೆ. ಆದಾಗ್ಯೂ ಈ ಸ್ಥಾನವು ಹಠಾತ್ ಲಾಭವನ್ನು ತಂದುಕೊಡಬಹುದು. ದಾವೆ, ಸಾಲಗಳು, ದಿವಾಳಿತನ ಅಥವಾ ವಿಚ್ಛೇದನದಲ್ಲಿ ಭಾಗಿಯಾಗಿ ಅವರು ಲಾಭ ಅಥವಾ ನಷ್ಟವನ್ನು ಹೊಂದಬಹುದು. ರಾಹು 8ನೇ ಮನೆಯಲ್ಲಿದ್ದಾಗ ವೈದಿಕ ಜ್ಯೋತಿಷ್ಯದ ಪ್ರಕಾರ 8ನೇ ಮನೆಯು ಮದುವೆ, ಸಾಂಸ್ಥಿಕ ಸಂಪನ್ಮೂಲಗಳು ಮತ್ತು ಪಿತ್ರಾರ್ಜಿತ ಆಸ್ತಿ ಅಥವಾ ಹಣವನ್ನು ಪ್ರತಿನಿಧಿಸುತ್ತದೆ. ಇದು ತೆರಿಗೆಗಳು, ಅತೀಂದ್ರಿಯ ಶಕ್ತಿ, ಸಾವು ಮತ್ತು ಪುನರ್ಜನ್ಮದಂತಹ ಗುಪ್ತ ವಿಷಯಗಳ ಮನೆಯಾಗಿದೆ. ಈ ಮನೆಯಲ್ಲಿ ರಾಹು ರಹಸ್ಯವಾಗಿ ವ್ಯವಹರಿಸುತ್ತಾನೆ. ಹಾಗಾಗಿ ಈ ಮನೆಯಲ್ಲಿ ರಾಹು ಇದ್ದರೆ ಪತ್ತೇದಾರಿ, ಗುಪ್ತಚರ ಇಲಾಖೆ, ತನಿಖಾ ಇಲಾಖೆಯಲ್ಲಿ ಪ್ರಯೋಜನವಾಗುತ್ತದೆ. ಜ್ಞಾನ ಮತ್ತು ಸಂಪತ್ತಿನತ್ತ ಆಕರ್ಷಿತರಾಗುತ್ತಾರೆ. ಪರದೆ ಹಿಂದಿರುವ ರಹಸ್ಯಗಳನ್ನು ಭೇದಿಸುತ್ತಾರೆ. ರಾಹು 9ನೇ ಮನೆಯಲ್ಲಿದ್ದಾಗ 9ನೇ ಮನೆಯು ಧರ್ಮ, ಆಧ್ಯಾತ್ಮಿಕತೆ, ಶಿಕ್ಷಣ, ಕಾನೂನು ಮತ್ತು ತಂದೆಯ ಮನೆ. ತೀರ್ಥಯಾತ್ರೆ, ಅದೃಷ್ಟ ಹಾಗೂ ಪ್ರಯಾಣವನ್ನು ಸೂಚಿಸುತ್ತದೆ. 9ನೇ ಮನೆಯಲ್ಲಿ ರಾಹು ಇರುವಾಗ ಅಂತಹವರಲ್ಲಿ ಉಗ್ರತ್ವ ಹೆಚ್ಚಾಗುತ್ತದೆ. ಇದು ಧಾರ್ಮಿಕ ಮತ್ತು ಉನ್ನತ ಕಲಿಕೆಗಳತ್ತ ಒಲವನ್ನು ಹೆಚ್ಚಿಸುತ್ತದೆ. ಯಾವುದಾದರೂ ಒಂದು ಚಟಕ್ಕೆ ದಾಸರಾಗುವಂತೆ ಮಾಡುತ್ತದೆ. ಆದ್ದರಿಂದ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ರಾಹು ಸ್ವತಃ ವಿದೇಶಿ ವಸ್ತುಗಳನ್ನು ಪ್ರತಿನಿಧಿಸುತ್ತಿರುವುದರಿಂದ ಅವರು ವಿದೇಶಿ ಭೂಮಿ ಖರೀದಿಸುವ ಮತ್ತು ತೀರ್ಥಯಾತ್ರೆ ಕೈಗೊಳ್ಳುವ ಸಾಧ್ಯತೆಯಿದೆ. ರಾಹು 10ನೇ ಮನೆಯಲ್ಲಿದ್ದಾಗ ವೈದಿಕ ಜ್ಯೋತಿಷ್ಯದಲ್ಲಿ 10ನೇ ಮನೆ ವೃತ್ತಿಯನ್ನು ಪ್ರತಿನಿಧಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ವ್ಯಕ್ತಿಯು ತನ್ನ ಜೀವನದಲ್ಲಿ ಖ್ಯಾತಿ ಗಳಿಸಲು ಈ ಮನೆ ನೆರವಾಗುತ್ತದೆ. ವೇದ ಜಾತಕದ ಪ್ರಕಾರ 10ನೇ ಮನೆಯಲ್ಲಿ ರಾಹು ಇರುವುದು ಸಾಕಷ್ಟು ಅನುಕೂಲಕರವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಇದು ಹೆಚ್ಚಾಗಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಸ್ಥಳೀಯರನ್ನು ಕಾರ್ಯನಿರತ ವ್ಯಕ್ತಿತ್ವವನ್ನಾಗಿ ಮಾಡುತ್ತದೆ. ಸ್ಥಳೀಯರು ತಮ್ಮ ಕಠಿಣ ಶಕ್ತಿ ಮತ್ತು ಶುದ್ಧ ಸಮರ್ಪಣೆಯ ಮೂಲಕ ತಮ್ಮ ವೃತ್ತಿಜೀವನದಲ್ಲಿ ಎತ್ತರದ ಸ್ಥಾನ ತಲುಪುತ್ತಾರೆ ಮತ್ತು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ರಾಹು 11ನೇ ಮನೆಯಲ್ಲಿದ್ದಾಗ 11ನೇ ಮನೆ ಹಠಾತ್ ಧನಲಾಭದ ಬಲವಾದ ಸೂಚಕವಾಗಿದೆ. ಇದು ಸಮೃದ್ಧಿ, ಹಠಾತ್ ಆದಾಯ ಮತ್ತು ಉತ್ತಮ ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ಸಾಮಾಜಿಕ ಜೀವನವನ್ನು ಚಿತ್ರಿಸುವ ಮನೆ ಇದಾಗಿದೆ.
ವಾಸ್ತು ದೃಷ್ಟಿಕೋನದಿಂದ 11ನೇ ಮನೆಯಲ್ಲಿ ರಾಹು ಅತ್ಯುತ್ತಮ ಸ್ಥಾನವಾಗಿದೆ. ಸಾಮಾಜಿಕ ಗುಂಪುಗಳು ಮತ್ತು ಸ್ನೇಹಿತರಲ್ಲಿ ಸಮಾನ ಆಸಕ್ತಿಗಳನ್ನು ಹಂಚಿಕೊಳ್ಳುವ ಜನರೊಂದಿಗೆ ಸ್ಥಳೀಯರನ್ನು ಸಂಪರ್ಕಿಸಲು ಇದು ಹೆಚ್ಚಿನ ಒತ್ತು ನೀಡುತ್ತದೆ. ಈ ಸಂದರ್ಭದಲ್ಲಿ ವ್ಯಕ್ತಿಗಳು ಪ್ರಭಾವಶಾಲಿ, ಶ್ರೀಮಂತ ಮತ್ತು ಪ್ರಭಾವಿ ಸ್ನೇಹಿತರ ನೆರವು ಪಡೆಯುತ್ತಾರೆ. ಅವರು ಭೌತಿಕವಾಗಿ ಮತ್ತು ಭಾವನಾತ್ಮಕವಾಗಿ ತಮ್ಮ ಸಾಮಾಜಿಕ ಸಂಪರ್ಕಗಳಿಂದ ಹೆಚ್ಚಿನ ಸಂತೋಷ ಮತ್ತು ಬೆಂಬಲವನ್ನು ಪಡೆಯುತ್ತಾರೆ. ರಾಹು 12ನೇ ಮನೆಯಲ್ಲಿದ್ದಾಗ ಇದು ರಹಸ್ಯಗಳು, ಭಯ, ಪಾಪ ಪ್ರಜ್ಞೆಯ ಮನಸ್ಸಿನ ಪ್ರತಿನಿಧಿಯಾಗಿದೆ. ಇದು ಜೀವನದ ಭೌತಿಕ ಆಸೆಗಳಿಂದ ವಿಮೋಚನೆ ನೀಡುತ್ತದೆ ಮತ್ತು ಬೇರ್ಪಡುವಿಕೆಗಳನ್ನು ಪ್ರತಿನಿಧಿಸುತ್ತದೆ. ಜೊತೆಗೆ ಆಧ್ಯಾತ್ಮಿಕತೆಯ ಬಗ್ಗೆ ಬಲವಾದ ಒಲವು ಮೂಡಿಸುತ್ತದೆ. 12ನೇ ಮನೆಯಲ್ಲಿ ರಾಹು ಇರುವುದು ಸ್ಥಳೀಯರಿಗೆ ಆಸ್ಪತ್ರೆ, ಜೈಲು ಅಥವಾ ಕೆಲವು ವಿದೇಶಿ ಭೂಮಿಯಂತಹ ಸ್ಥಳಗಳಿಂದ ಪ್ರಯೋಜನಗಳನ್ನು ಒದಗಿಸುವ ಸಾಧ್ಯತೆಯಿದೆ. ಆದಾಗ್ಯೂ ಈ ಸ್ಥಾನವು ಹೆಚ್ಚಾಗಿ ಸ್ಥಳೀಯರಿಗೆ ದೋಷಪೂರಿತ ಪರಿಣಾಮಗಳನ್ನು ನೀಡುತ್ತದೆ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಬರಬಹುದು, ಖರ್ಚು ಹೆಚ್ಚಾಗಬಹುದು. ರಾಹು ಕಾಟ ತಪ್ಪಿಸಲು ಈ ಕ್ರಮಗಳನ್ನು ಅನುಸರಿಸಿ. ರಾಹು ದೋಷವನ್ನು ತಪ್ಪಿಸಲು ನಿಯಮಿತವಾಗಿ ದುರ್ಗಾ ಚಾಲಿಸ, ಹನುಮಾನ್ ಚಾಲೀಸ ಅಥವಾ ಭಜರಂಗ್ ಬಾನ್ ಪಠಿಸಬೇಕು. ಶುಕ್ರವಾರ ರಾಶಿ ಉಂಗುರವನ್ನು ಧರಿಸಬೇಕು. ಇದಲ್ಲದೆ ಮನೆಯ ಪೂಜಾ ಸ್ಥಳದಲ್ಲಿ ರಾಹು ಯಂತ್ರವನ್ನು ಸ್ಥಾಪಿಸಿ ವಿವಿಧ ವಿಧಿವಿಧಾನಗಳೊಂದಿಗೆ ಪೂಜಿಸಬೇಕು. ರಾಹು ಬೀಜ ಮಂತ್ರ ಉಂ ಭೃ ಭೃಂ ರಾಹುವೇ ನಮಃ ವನ್ನು 108 ಬಾರಿ ಜಪಿಸಿ. ಶನಿವಾರ ಉಪವಾಸ ಮತ್ತು ಪೂಜೆ ಮಾಡಿ. ಮನೆಯಲ್ಲಿ ಹಳದಿ ಹೂವುಗಳ ಗಿಡವನ್ನು ನೆಡಿ. ಬಡವರಿಗೆ ದಾನ ಮಾಡಿ. ಸ್ನಾನ ಮಾಡುವ ನೀರಿಗೆ ಸುಗಂಧ ದ್ರವ್ಯ ಅಥವಾ ಶ್ರೀಗಂಧವನ್ನು ಸೇರಿಸಿ. ರಾಹು ದೋಷಗಳನ್ನು ಕಡಿಮೆ ಮಾಡಲು ಸ್ನಾನದ ನೀರಿನಲ್ಲಿ ಶ್ರೀಗಂಧ ಅಥವಾ ಅರಿಶಿನ ಪುಡಿಯನ್ನು ಬೆರೆಸಿ ಸ್ನಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಜಾತಕದಲ್ಲಿ ರಾಹು ದೋಷ ನಿವಾರಣೆಯಾಗುತ್ತದೆ. 3 ತಿಂಗಳು ಹೀಗೆ ಮಾಡುವುದರಿಂದ ರಾಹು ಕೇತುಗಳಿಂದ ಪಾರಾಗಬಹುದು. ನಿಮ್ಮ ಮನೆಯಲ್ಲಿ ಬೆಳ್ಳಿ ಆನೆಯ ಸಣ್ಣ ಮೂರ್ತಿಯನ್ನು ತಂದು ಇಟ್ಟುಕೊಳ್ಳಿ. ಇದನ್ನು ಪ್ರತಿದಿನ ನೋಡುವುದರಿಂದ ರಾಹು ಕೇತುವಿನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಅಲ್ಲದೆ ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತದೆ. ದುರ್ಗಾದೇವಿಯ ಆರಾಧನೆ ಮಾಡುವುದರಿಂದ ಸಹ ರಾಹು ಕೇತುವಿನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಜಾತಕದಲ್ಲಿ ರಾಹು ಅಥವಾ ಕೇತು ದೋಷವಿದ್ದರೆ ಪ್ರತಿದಿನ ತಪ್ಪದೇ ದುರ್ಗಾ ಸಪ್ತಶತಿ ಪಠಣೆ ಮಾಡಬೇಕು. ಕೇತು ಗ್ರಹವು ತಲೆಯಿಲ್ಲದ ಅರ್ಧ ಗ್ರಹವಾಗಿದೆ. ಕೇತುವನ್ನು ಛಾಯಾಗ್ರಹವೆಂದು ಕರೆಯಲಾಗುತ್ತದೆ. ಇದು ಅಗೋಚರವಾಗಿದೆ ಮತ್ತು ಬಾಹ್ಯಾಕಾಶದ ಕಾಸ್ಮಿಕ್ ವ್ಯವಸ್ಥೆಯಲ್ಲಿ ಕೇವಲ ಒಂದು ಬಿಂದುವಾಗಿದೆ. ಇದನ್ನು ಮೋಕ್ಷದ ಕಾರಕ ಎಂದು ಕರೆಯುತ್ತಾರೆ. ಇದು ಜನರನ್ನು ಆಧ್ಯಾತ್ಮಿಕತೆ, ವೈರಾಗ್ಯ ಮತ್ತು ಜ್ಞಾನೋದಯದ ಕಡೆಗೆ ತಳ್ಳುತ್ತದೆ ಮತ್ತು ಅದು ವ್ಯಕ್ತಿಯನ್ನು ಲೌಕಿಕ ಬಯಕೆಗಳ ಸರಪಳಿಯಿಂದ ಬಿಡುಗಡೆ ಮಾಡುತ್ತದೆ. ಆದರೆ ಕೇತುವು ದುಷ್ಟಗ್ರಹವಾಗಿದೆ. ಆದರೆ ಇದು ರಾಹುವಿನಷ್ಟು ದುಷ್ಟಗ್ರಹವಲ್ಲ. ಇದು ಜೀವನದಲ್ಲಿ ನಡೆಯುತ್ತಿರುವ ವಿವಿಧ ಸಮಸ್ಯೆಗಳನ್ನು ಹೊಂದಿರುವ ಸ್ಥಳೀಯರಿಗೆ ಸಹಾಯ ಮಾಡಲು ಮತ್ತು ವಿಮೋಚನೆಯನ್ನು ತಲುಪಲು ಸಹಾಯ ಮಾಡುತ್ತದೆ. ಕೇತು ಗ್ರಹವು ಮರಣಾನಂತರದ ಅನುಭವಗಳು, ಪ್ರಪಂಚದಿಂದ ಬೇರ್ಪಡುವಿಕೆ, ಆಧ್ಯಾತ್ಮಿಕ ಜ್ಞಾನ, ನೈತಿಕತೆ ಮತ್ತು ಕರ್ಮದ ಪರಿಕಲ್ಪನೆಯನ್ನು ಆಧರಿಸಿದೆ. ಕೇತುವನ್ನು ತೆಗೆದುಕೊಳ್ಳುವವನು ಮತ್ತು ರಾಹು ಕೊಡುವವನು ಎಂದು ಹೇಳಲಾಗುತ್ತದೆ. ರಾಹು ಒಬ್ಬ ವ್ಯಕ್ತಿಯ ಮೇಲೆ ದಯೆ ತೋರಿಸಿದರು. ದುರಾಸೆ ಮತ್ತು ಪ್ರಾಪಂಚಿಕ ಸೌಕರ್ಯಗಳಲ್ಲಿ ಸಿಲುಕಿಕೊಂಡರೂ ಕೇತುವು ಇಂತಹ ಘಟನೆಗಳಿಂದ ಬೇರ್ಪಡಲು ಸಹಾಯ ಮಾಡುತ್ತದೆ. ಇದು ಜನರನ್ನು ಸ್ವಾತಂತ್ರ್ಯದ ಕಡೆಗೆ ಹೋಗುವಂತೆ ನಿರ್ದೇಶಿಸುತ್ತದೆ. ಕೇತುವು ಪ್ರಕಾಶ ಮತ್ತು ಬುದ್ಧಿವಂತಿಕೆಯ ಬಗ್ಗೆ, ಆದರೆ ರಾಹು ಆನಂದ ಮತ್ತು ಅನುಭವದ ಸೌಕರ್ಯಗಳ ಬಗ್ಗೆ ಪ್ರಭಾವ ಬೀರುತ್ತದೆ. ಕೇತು ಮೊದಲನೇ ಮನೆಯಲ್ಲಿದ್ದಾಗ ಸ್ಥಳೀಯರ ಸಂಗಾತಿಯು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಎರಡನೇ ಮನೆಯಲ್ಲಿ ಕೇತು ಸಂಗಾತಿಗಳಿಬ್ಬರ ನಡುವೆ ತಪ್ಪು ತಿಳುವಳಿಕೆಯನ್ನುಂಟು ಮಾಡಬಹುದು.
4ನೇ ಮನೆಯಲ್ಲಿ ಕೇತು ತಾಯಿಯೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸಬಹುದು. ಕೇತು 5ನೇ ಮನೆಯಲ್ಲಿದ್ದಾಗ ಸಂತಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸುತ್ತದೆ. ಕೇತು 6ನೇ ಮನೆಯಲ್ಲಿದ್ದಾಗ ರಾಹುವು ಕೂಡ 12ನೇ ಸ್ಥಾನದಲ್ಲಿರುತ್ತಾನೆ. ಇದರಿಂದಾಗಿ ವ್ಯಕ್ತಿಯು ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತಾನೆ. ಆದರೆ ಆರೋಗ್ಯ ಸಮಸ್ಯೆಗಳು ಕಂಡುಬರಬಹುದು. 7ನೇ ಮನೆಯಲ್ಲಿ ಸಂಗಾತಿಯೊಂದಿಗೆ ಸಮಸ್ಯೆಗಳನ್ನು ಸೃಷ್ಟಿಸಿದರೆ 8ನೇ ಮನೆಯಲ್ಲಿ ಜೀವನದಲ್ಲಿ ಅನಾಹುತವನ್ನು ಸೃಷ್ಟಿಸಬಹುದು. ರಾಹು ಮತ್ತು ಕೇತುವಿನ ಮಧ್ಯೆ ಇರುವ ವ್ಯತ್ಯಾಸಗಳು. ಕೇತು ಗ್ರಹವನ್ನು ಪ್ರಬಲ ಮತ್ತು ಮೋಕ್ಷ ನೀಡುವವನು ಮತ್ತು ಅತ್ಯಂತ ಅಶುಭ ಮತ್ತು ಭರವಸೆ ನೀಡದ ಗ್ರಹಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ಕೆಲವು ಜ್ಯೋತಿಷಿಗಳ ಪ್ರಕಾರ ಕೇತುವು ರಾಹುವಿನ ಅರ್ಧ ಭಾಗದ ಭಾಗವಾಗಿದೆ. ಇದು ಕೇತುವನ್ನು ಎಲ್ಲಾ ಅಂಶಗಳಲ್ಲಿ ರಾಹುವಿನಂತೆ ಏಕೆ ಪರಿಗಣಿಸಲಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ. ಮತ್ತೊಂದೆಡೆ ರಾಹು ಹೊಂದಿರುವ ಎಲ್ಲ ಅರ್ಹತೆ ಮತ್ತು ದೋಷಗಳನ್ನು ಕೇತುವಿನ ಗುಣಗಳೆಂದು ಪರಿಗಣಿಸಲಾಗುತ್ತದೆ. ಕೇತುವು ಕಾರ್ಯಕರ್ತ ಆಸ್ತಿಯೊಂದಿಗೆ ಗೀಳನ್ನು ಹೊಂದುವ ಪ್ರವೃತ್ತಿಯನ್ನು ಸಹಿಸಿಕೊಳ್ಳುತ್ತಾನೆ ಮತ್ತು ನೀಚ ಸ್ವಭಾವದವನು. ಕೇತುವು 2 ಮನಸ್ಸು ಮತ್ತು ಮೊಂಡುತನದ ಸ್ವಭಾವದ ಗ್ರಹವಾಗಿದೆ. ಆದರೆ ಅನುಕೂಲಕರವಾದ ಸಾಗಣೆಯಲ್ಲಿ ಕೇತು ಇತರ ದಯಾ ಗ್ರಹಗಳಿಗಿಂತ ಹೆಚ್ಚು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಕೇತು ಗ್ರಹವು ತನ್ನ ಪ್ರಭಾವವನ್ನು ಪಾದಗಳ ಮೇಲೆ ಹರಡುತ್ತದೆ. ಚರ್ಮಕ್ಕೆ ಸಂಬಂಧಿಸಿದ ರೋಗಗಳು, ಅಪಘಾತಗಳು, ಸಾವು, ಕುಷ್ಠರೋಗ, ಹಸಿವಿನಿಂದ ಉಂಟಾಗುವ ನೋವು, ಹಗಲುಗನಸು, ಸೆರೆವಾಸ, ದುಃಖ, ಕೀಲು ನೋವುಗಳು, ಪಿತೂರಿಗಳು ಮುಂತಾದ ಹಲವಾರು ಸಮಸ್ಯೆಗಳಿಗೆ ಕೇತು ಕಾರಣವಾಗುತ್ತದೆ. ಕೇತು ಗ್ರಹವನ್ನು ಜ್ಯೋತಿಷ್ಯದಲ್ಲಿ ಧನಾತ್ಮಕವಾಗಿ ಇರಿಸಿದಾಗ ವ್ಯವಹಾರಗಳನ್ನು ನಡೆಸುವವರಿಗೆ ಉತ್ತಮ ಅದೃಷ್ಟ ಮತ್ತು ಸಂಪತ್ತು ಲಭಿಸುತ್ತದೆ. ಕೇತುವು ವ್ಯಕ್ತಿಯನ್ನು ಪ್ರಾಮಾಣಿಕ ಪ್ರೇಮಿಯನ್ನಾಗಿ ಮಾಡುತ್ತದೆ ಮತ್ತು ಇಡೀ ಮನುಕುಲದ ಪ್ರಗತಿಯನ್ನು ನಂಬುವ ಕರುಣಾಳು ಆಗಿರುತ್ತಾನೆ. ಕೇತು ಗ್ರಹವು ಸಾಮಾನ್ಯವಾಗಿ ಮೂಲವನ್ನು ಬೆಂಬಲಿಸುತ್ತದೆ ಮತ್ತು ಪುಣ್ಯ ಕಾರ್ಯಗಳಿಂದಾಗಿ ಸಾಕಷ್ಟು ಅನುಯಾಯಿಗಳನ್ನು ಹೊಂದಿರುತ್ತದೆ. ಜ್ಯೋತಿಷ್ಯದಲ್ಲಿ ಕೇತುವಿನ ನಕಾರಾತ್ಮಕ ಸ್ಥಾನವು ಒಬ್ಬರ ಸಾಮಾಜಿಕ ನಡವಳಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಆ ವ್ಯಕ್ತಿಯು ಧೂಮಪಾನ ಮತ್ತು ತಂಬಾಕು ವ್ಯವಹಾರದಲ್ಲಿ ತೊಡಗಬಹುದು. ಜೀವನದಲ್ಲಿ ಭಯ ಮತ್ತು ತಪ್ಪು ಗ್ರಹಿಕೆಯು ಪ್ರಧಾನವಾಗಿರುತ್ತದೆ. ಆ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡಬಹುದು, ಆದರೆ ಫಲಿತಾಂಶಗಳು ತೃಪ್ತಿಕರವಾಗಿರುವುದಿಲ್ಲ. ವ್ಯಕ್ತಿಯು ಅಲೌಕಿಕ ಮತ್ತು ಕಾಡುವ ಅನುಭವಗಳನ್ನು ಹೊಂದಿರುವಂತೆ ತೋರಲು ಪ್ರಯತ್ನಿಸಬಹುದು ಮತ್ತು ಮಾಟಮಂತ್ರ ಮತ್ತು ವಾಮಾಚಾರದಂತಹ ನಿಗೂಢ ವಿಷಯಗಳ ಕಡೆಗೆ ಪ್ರೇರೇಪಿಸಲ್ಪಡಬಹುದು. ಒಬ್ಬ ವ್ಯಕ್ತಿಯ ಮದುವೆ ಮತ್ತು ಅವಳ ಸಂಬಂಧಗಳಲ್ಲಿ ನಂಬಿಕೆಯ ಕೊರತೆ ಇರುತ್ತದೆ. ಕೇತು ಗ್ರಹವು ಚಂದ್ರನೊಂದಿಗೆ ಸಂಯೋಗ ಹೊಂದಿದರೆ ಅಥವಾ ಅದನ್ನು ವಿರೋಧಿಸಿದರೆ ಆ ವ್ಯಕ್ತಿಯು ಹುಚ್ಚನಾಗಬಹುದು ಅಥವಾ ಮಾನಸಿಕ ಸ್ಥಿಮಿತ ಕಳೆದುಕೊಳ್ಳಬಹುದು. ಕೇತುವು ಮೋಕ್ಷ ಅಥವಾ ವಿಮೋಚನೆಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಮತ್ತು ವ್ಯಕ್ತಿಯನ್ನು ಆಧ್ಯಾತ್ಮಿಕತೆಯ ಕಡೆಗೆ ನಿರ್ದೇಶಿಸುತ್ತದೆ. ಇದು ಅನಿಯಮಿತ ಮತ್ತು ಅನಿರೀಕ್ಷಿತ ಮನೋಧರ್ಮವನ್ನು ಹೊಂದಿದೆ. ಇದು ಬೆಂಕಿಯ ಅಂಶಕ್ಕೆ ಸೇರಿದೆ. ಕೇತು ಸೂರ್ಯ ಮತ್ತು ಚಂದ್ರನನ್ನು ಇಷ್ಟಪಡುವುದಿಲ್ಲ. ಕೇತುವು ನಿಯಂತ್ರಿಸುವ ನಕ್ಷತ್ರಗಳೆಂದರೆ ಅಶ್ವಿನಿ, ಮಾಘ ಮತ್ತು ಮೂಲ ನಕ್ಷತ್ರ. ಬೆಕ್ಕಿನ ಕಣ್ಣು ರತ್ನವನ್ನು ಕೇತು ಆಳುತ್ತಾನೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಅವನ ಜಾತಕದಲ್ಲಿ ಕೇತು ದಶ ಹೊಂದಿರುವ ವ್ಯಕ್ತಿಗೆ ಈ ರತ್ನವನ್ನು ಧರಿಸಲು ಕೇಳಬಹುದು. ಈ ರತ್ನವು ಲಭ್ಯವಿಲ್ಲದಿದ್ದರೆ ಅಂಥವರು ವೈಡೂರ್ಯವನ್ನು ಧರಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೇತು ದೆಸೆ 7 ವರ್ಷಗಳ ಅವಧಿಯದ್ದಾಗಿರುತ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 7 ಅಥವಾ 7 ಸೇರಿಸುವ ಯಾವುದೇ ಸಂಖ್ಯೆಯನ್ನು ಕೇತು ನಿಯಂತ್ರಿಸುತ್ತದೆ ಎಂದು ಹೇಳಲಾಗುತ್ತದೆ. ಕೇತು ಯಾವಾಗಲೂ ದುರಾದೃಷ್ಟವನ್ನು ತರುತ್ತದೆಯೇ? ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕೇತುವಿನ ಪರಿಣಾಮಗಳು ಸಂಪೂರ್ಣವಾಗಿ ಒಬ್ಬರ ಜಾತಕದಲ್ಲಿ ಹೇಗೆ ಇರಿಸಲ್ಪಟ್ಟಿವೆ ಅಥವಾ ಚಲಿಸುತ್ತವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಪರಿಸ್ಥಿತಿಗಳು ಕೇತುಗೆ ಅನುಕೂಲಕರವಾಗಿದ್ದರೆ
ಅಂತಹ ವ್ಯಕ್ತಿಯಲ್ಲಿ ಸಹಾನುಭೂತಿ, ಆಧ್ಯಾತ್ಮಿಕತೆ, ಸ್ವಯಂ ತ್ಯಾಗ ಮತ್ತು ಆದರ್ಶವಾದದಂತಹ ಸಕಾರಾತ್ಮಕ ಕಂಪನಗಳನ್ನು ತರಬಹುದು. ಕೇತು ಅನುಕೂಲಕರವಾಗಿಲ್ಲದಿದ್ದರೆ ಅದು ವ್ಯಕ್ತಿಯ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಉಂಟುಮಾಡುತ್ತದೆ. ವ್ಯಕ್ತಿಯು ಶೀಘ್ರ ಕೋಪಿ ಮತ್ತು ಕೋಪವನ್ನು ನಿಯಂತ್ರಿಸುವುದರಲ್ಲಿ ತೊಂದರೆಗಳನ್ನು ಹೊಂದಿರಬಹುದು ಅಥವಾ ಅವನು ಹಿಂಸೆಯನ್ನು ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ಅದರ ಋಣಾತ್ಮಕತೆಯನ್ನು ಕಡಿಮೆ ಮಾಡಲು ವಿಶೇಷ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ. ಜಾತಕದಲ್ಲಿ ಕೇತು ಬಾಧಿತವಾಗಿದ್ದರೆ ಸ್ಥಳೀಯರು ಈ ಕೆಳಗಿನ ಪರಿಹಾರಗಳನ್ನು ಮಾಡಬೇಕು. ಕೇತು ಕರ್ಮ ಗ್ರಹವಾಗಿರುವುದರಿಂದ ಕೇತುವಿನ ಋಣಾತ್ಮಕತೆಯನ್ನು ಕಡಿಮೆ ಮಾಡಲು ಮನೆಯೆಲ್ಲನ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ನೀಡಿ. ಬಡವರು ಮತ್ತು ನಿರಾಶ್ರಿತರಿಗೆ ಕಂಬಳಿಗಳನ್ನು ದಾನ ಮಾಡುವುದು ಕೇತುಗೆ ಪರಿಣಾಮಕಾರಿ ಪರಿಹಾರವಾಗಿದೆ. ಜನ್ಮ ಕುಂಡಲಿಯಲ್ಲಿ ಕೇತುವಿನ ಋಣಾತ್ಮಕ ಪರಿಣಾಮವನ್ನು ಕಡಿಮೆ ಮಾಡಲು ನಿಮ್ಮ ಹಾಸಿಗೆಯ ಬಳಿ ಜೇನುತುಪ್ಪ ತುಂಬಿದ ಪಾತ್ರೆಗಳನ್ನು ಇರಿಸಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಕೇತುವಿನ ಸಮಸ್ಯೆ ಇದ್ದರೆ ದುರ್ಗಾ, ಆಂಜನೇಯ ಮತ್ತು ಗಣೇಶನನ್ನು ಪೂಜಿಸಿ. 2 ವಿಭಿನ್ನ ಬಣ್ಣದ ನಾಯಿಗಳಿಗೆ ಆಹಾರ ನೀಡಿ. ಪೂಜಾ ಸ್ಥಳದಲ್ಲಿ ಶುದ್ಧ ಹಸುವಿನ ತುಪ್ಪದ ದೀಪ ಬೆಳಗಿಸಿ. ಎಳ್ಳು ದಾನ ಮಾಡಿ. ಹುಡುಗಿಯರಿಗೆ ಭಾನುವಾರ ಸಿಹಿ ಮೊಸರು ಮತ್ತು ಆಹಾರ ನೀಡಿ. ಕೇತುವಿನ ಶಾಂತಿಗಾಗಿ ಅಗತ್ಯವಿರುವವರಿಗೆ ದಾನ ಮಾಡಿ. ಯಾವಾಗಲೂ ನಿಮ್ಮೊಂದಿಗೆ ಹಸಿರು ಕರವಸ್ತ್ರವನ್ನು ಇಟ್ಟುಕೊಳ್ಳಿ. ಅನ್ನಕ್ಕೆ ಸಿಹಿ ಮೊಸರು ಬೆರೆಸಿ. ಅದರಲ್ಲಿ ಕಪ್ಪು ಎಳ್ಳು ಸೇರಿಸಿ ಅದನ್ನು ಆಲದ ಮರದ ಕೆಳಗೆ ಇರಿಸುವ ಮೂಲಕ ಕೇತು ದೋಷದ ಶಾಂತಿಗಾಗಿ ಪ್ರಾರ್ಥಿಸಿ. ಈ ಪ್ರಕ್ರಿಯೆಯನ್ನು ಕೃಷ್ಣ ಪಕ್ಷದಲ್ಲಿ ನಿಯಮಿತವಾಗಿ ಮಾಡಬೇಕಾಗಿದೆ. ಇದು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.